ಆಕ್ಚುಲಿ ಇಲ್ಲ 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 स्कैर्ड नहीं हुआ, ब्रेक ಇಲ್ಲ ಇಲ್ಲ ಐ ವಿಲ್ ಎಕ್ಸ್ಪ್ಲೇನ್ ವೈಟ್ इधर ಅಲ್ಲಿ ಹಿಡಿಯಕ್ಕೆ ಎಲ್ಲಿ ಜಾಗ ಇದೆ ಗುರು? ಅಲ್ಲೇ ಹಾ ಹಾ ಈ ತರ ನುಗ್ಗಿ ಮಾಡಿ ಸಿಕ್ಕಾಕೊಂಡಿರೋ ಫೇಮಸ್ ಯೂಟ್ಯೂಬರ್ಗಳು ಬೇಜಾನ್ ಜನ ಇದ್ದೀರಾ. ನೋಡ್ಕೊಳ್ಳಿ ಯಾರು ಏನು ಎತ್ತ ಅಂತ ನಿಮಗೆ ಗೊತ್ತು. ಪ್ರತಿಯೊಬ್ಬರಿಗೂ ಯಾರು ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಕಾಡೋ ಇಲ್ಲ ಸರ್, ಅಲ್ಲಿ ತನಕ ಹೋಗ್ತೀವಿ. ಅಲ್ಲಿ ತನಕ ಹೋಗಿ ಅಲ್ಲಿ ಒಂದು ವಿಡಿಯೋ ಮಾಡಿ ಈ ಕಡೆ 2 ವೀಲರ್ ಅಲೋ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಇದೇ ರೂಟಲ್ಲಿ ಬಂದು ಬಾವಲಿ ಹೋಗಿ ಬಾವಲಿ ಕಡೆಯಿಂದ ಹೋಗ್ತೀವಿ. ಇಲ್ಲ 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 ಹೇಳಿದ್ರು, ಅಲ್ಲಿ ದಾರಿ ಉದ್ದಕ್ಕೂ ಹೇಳಿದ್ರು. ಯಾಕಂದರೆ ನಾವು ಮಾಡ್ತಾ ನೋಡಿ, ನಾವು ಬಂಡೀಪುರ ಉಳಿಸಿ ಅಂತ ಹೇಳ್ತಾ ಇರೋದಕ್ಕೆ ಇವಾಗ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದನೇ ನಮಗೆ ಅಂದರೆ ಒಂದು ಪ್ರೋತ್ಸಾಹ ಇದೆ. ತುಂಬ ಥ್ಯಾಂಕ್ಸ್ ಸರ್. ಹಾಂ ಇದು ಸರ್, ನೀವೇನು ಬಂಡೀಪುರ ನಿಮ್ಮ ಇಲ್ಲ ಸರ್, ನಿಮ್ಮ ಅನಿಸಿಕೆ ಏನಿದೆ? ಆಗೋದ್ರಿಂದ ಇನ್ನು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಮೊದಲೇ ಹೆವಿ ಇದೆ, ಇನ್ನೂ ಜಾಸ್ತಿ ಆಗುತ್ತೆ ಒಳಗಡೆ. ಸರ್ ನೀವು ಹೇಳೋಕ್ಕಾಗಲ್ಲ. ನಾವು ಯೂಟ್ಯೂಬರ್ಸ್ ಆಗಿ ನಾವು ನಮ್ದೇನಿದೆ ಕಾಳಜಿ ಅದನ್ನು ನಾವು ಹೇಳ್ತೀವಿ. ಕಾರಿಡಾರು ಬೇಡ ಸರ್, ನಮ್ಗೆ ರೈಲ್ವೆ ಟ್ರ್ಯಾಕು ಬೇಡ, ಏನೂ ಬೇಡ. ಕೇರಳದವರು ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ, ಅವ್ರ ಗಾಡಿಗಳನ್ನ ಮಾತ್ರ ಬಿಡಬೇಕು ಅಂತ, ಅದು ಬೇಕಾಗಿಲ್ಲ ನಮಗೆ. ಹಾಂ, ಅವ್ರದ್ದು ಜಾಗದಲ್ಲಿದ್ದು ಸಸ್ಯಗಳನ್ನೆಲ್ಲ, ಆಯುರ್ವೇದದ ಏನು ಸಸ್ಯಗಳಿದ್ವು ಅದನ್ನೆಲ್ಲ ನಾಶ ಮಾಡಿಕೊಂಡು ಇವಾಗ ನಮ್ಮ ಹತ್ರ ಇರೋದು ಮುಂದೆ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಹಾಂ, ಅವ್ರ ಹತ್ರ ಮೊನ್ನೆ ಒಂದು ತಣ್ಣೀರ್ ಇದನ್ನ ಸಾಯಿಸಿದ್ರು. ಇವರು ಪ್ರತಿಯೊಂದು ಸರಿ ಸರ್, ಓಕೆ. ಈಗ ಒಬ್ಬರು ಡಿಪಾರ್ಟ್ಮೆಂಟ್ ಅವ್ರು ಸಿಕ್ಕಿದ್ರು. ಡಿಪಾರ್ಟ್ಮೆಂಟ್ ಅವರೇ ಹೇಳಿದ್ರು ಈ ಥರ ಇದೆ ಅಂತ. ಇಲ್ಲ ಸರ್, ತುಂಬ ಜಂಟಲಾಗಿ ಸಾಧು ಮನುಷ್ಯ, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ನಾವಿವಾಗ ಮತ್ತೆ ವಾಪಸ್ ಹೊರಟಿದ್ದೀವಿ. ಈಗ ಬಾವುಲಿ ಕಡೆಗೆ ಹೋಗಿ ಬಾವುಲಿ ಒಂದು ನಿಮಿಷ. ಹಾಂ ಹೇಳಿ. ನಾವು ಬಾವುಲಿ ಹತ್ರ ಹೋಗಿ ಬಾವುಲಿಯಿಂದ ಕೇರಳ ಸ್ಲೈಟಾಗಿ ಎಂಟ್ರಿ ಆಗಬೇಕು. ಅಲ್ಲಿ ಚೆಕ್ ಪೋಸ್ಟ್ ಒಂದು ಬರುತ್ತೆ ಅಷ್ಟೇ. ಚೆಕ್ ಪೋಸ್ಟಲ್ಲಿ ಎಂಟ್ರಿ ಆಗಿ ನಾವು ಅಲ್ಲಿಂದ ಹಂಗೆ ಮತ್ತೆ ನಮ್ಮ ನಾಗರಹೊಳೆಗೆ ಕನೆಕ್ಟ್ ಆಗಿಬಿಡ್ತೀವಿ. ಇದು ಗಡಿ ಆಗಿರೋದ್ರಿಂದ ನಾವು ಈ ರೂಟಲ್ಲಿ ಬರೋಕ್ಕೆ ಹೋದ್ವಿ. ಇಲ್ಲಿ 2 ವೀಲರ್ಗಳನ್ನ ಬಿಡೋಲ್ಲ ಅಂತ ಹೇಳಿದ್ರು. ಯಾರು ನಮಗೆ ಏನೋ ಹ್ಯಾರ್ಶಾಗಿ ಯಾರು ಏನು ಹೇಳಿಲ್ಲ. ಫುಲ್ಲು ಗಡ್ಸ್ ವಾಯ್ಸಲ್ಲಿ ಬರಬಾರ್ದು ಲೈ ಅಂತ ಯಾರೇನು ಮಾತಾಡಿಲ್ಲ. ತುಂಬ ಸೌಜನ್ಯದಿಂದನೇ ಹೇಳಿದ್ರು ಪ್ರತಿಯೊಬ್ಬರೂ. ಇಲ್ಲಿ ನಮಗೆ ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನಮಗೆ ಬೆಂಬಲಿಸೋರೇ ಇದ್ದಾರೆ. ಸೊ ಅಲ್ಲೊಬ್ಬರು ಡಿಪಾರ್ಟ್ಮೆಂಟ್ ಅವ್ರು ಸಿಕ್ಕಿದ್ರು, ಅವರು ನಮಗೆ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಅದೇ ಥರನೇ ಮುಂದೆ ನೋಡ್ತಾ ಹೋಗ್ತೀವಿ. ಈಗ ಕೇರಳ ಎಂಟ್ರಿಗೆ ಹೋಗ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಹೋಗಲೇಬೇಕಾಗುತ್ತೆ. ನಮ್ಮ ಕೇರಳ ಆಗಲಿ, ತಮಿಳ್ನಾಡಾಗಲಿ, ಮಹಾರಾಷ್ಟ್ರ ಆಗಲಿ ನಾವು ಹೋಗ್ಬಾರ್ದು ಅಂತಲೇ ಇದ್ವಿ. ಬಟ್ ಇಲ್ಲಿ ಕೇರಳದಲ್ಲಿ ನಾವು ಹೋಗಲೇಬೇಕಾಗುತ್ತೆ. ನೋಡೋಣ ಅಲ್ಲಿ ಏನಿರುತ್ತೆ ಏನಿರಲ್ಲ, ಹೆಂಗೆ ಏನು ಎತ್ತ ಎಲ್ಲ ನೋಡ್ಕೊಂಡು ಮಾಡೋಣ. ಸಿಗೋಣ ಮತ್ತೆ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಹೋದಾಗ ಮತ್ತೆ ಸಿಗ್ತೀವಿ. ನಾವಿವಾಗ ಈ ಸೈಡ್ ಅಂದರೆ ಕೇರಳಗೆ ಟಚ್ ಆಗೋ ಥರದಲ್ಲಿ ನಾಗರಹೊಳೆ ಎಂಟ್ರಿ ಆಗ್ತಾ ಇದ್ದೀವಿ.
ನಾಗರಹೊಳೆಗೆ ನಾವು ಬೇರೆ ರೂಟಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಅದು ಬಂದ್ಬಿಟ್ಟು ನಮಗೆ ಬಾವಲಿ ಹೋದರೆ ನಾವು ಕೇರಳ ಎಂಟ್ರಿ ಆಗಲೇಬೇಕು. ಕೇರಳ ಎಂಟ್ರಿ ಆಗಿಬಿಟ್ಟು ಒಂದಷ್ಟು ಕಿಲೋಮೀಟರ್ ನಾವು ಕೇರಳದ ಒಳಗಡೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಬೇಡ, ಅದು ನಮ್ಮ ಗಡಿ ಏನಿದೆ, ನಮ್ಮ ಗಡಿನ ನಾವು ಮುಗಿಸೋಣ ಅಂತಿದ್ದೀವಿ. ಸೊ ಹಂಗಾಗಿ ಇನ್ನೂ ಒಂದು ನಮಗಲ್ಲಿ ಒಬ್ಬರು ಸ್ಥಳೀಕರು ಸಿಕ್ಕರು. ಸ್ಥಳೀಕರು ಹೇಳಿದ್ರು ನೀವು ಈ ಕಡೆ ಹೋಗಿ ಅಂತ. ಅವರು ಹೇಳಿರೋ ಬಿಟ್ಟು ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ, ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಅಲ್ಲೊಬ್ರು ಅಣ್ಣ ಸಿಕ್ಕಿದ್ರು, ಅವ್ರು ಹೇಳಿದ್ರು ಹಿಂಗೆ ಹೋಗಿ, ಈ ರೂಟಲ್ಲಿ ಹೋಗಿ. ಊರ ಹೆಸ್ರೇನು ಬ್ರೋ ಅದು ಅವ್ರು ಹೇಳಿದ್ದು? ತೇಜಸ್ ಬ್ರೋ. ಊರ ಹೆಸರು ಹೇಳಿದ್ರಲ್ಲ, ಚಿಕ್ಕೆಜ್ಜೂರು, ಅದು ಗೊತ್ತು. ಚಿಕ್ಕೆಜ್ಜೂರು ಅದು ಹೋಗ್ಲೇಬೇಡಿ ಅಂತ ಹೇಳಿದ್ರು. ಚಿಕ್ಕೆಜ್ಜೂರ್ಗೆ ಹೋಗೋದು ಬೇಡ ಅಂದರು. ಗುರುಪುರ. ಗುರುಪುರ ಹೋಗಿ ಗುರುಪುರದಿಂದ ನಾಗರಹೊಳೆಗೆ ಅಟ್ಯಾಚ್ ಆಗುತ್ತೆ ಅಂತ. ನಿಮ್ಮ ಗಾಡಿಯಿಂದ ಬಂದರೆ ನಾನು ಧೂಳಮಯ. ಅಣ್ಣ ಇಲ್ಲಿಂದ ಬಾವಲಿ ಎಷ್ಟು ದೂರ ಆಗುತ್ತೆ? ಯಾಕೊತ್ತಾ, ಇವಾಗ ಬಂದು ನಾವು ಇದನ್ನ ಗಡಿ ರೋಡೇನೆ ಹೋಗ್ತಾ ಇರೋದು. ಗಡಿ ರೋಡ್ ಹೋಗ್ತಾ ಇರೋದ್ರಿಂದ ಹಾಂ, ಅಲ್ಲಿ ಒಳಗಡೆ 2 ವೀಲರ್ ಬಿಡಲ್ಲ ಅಂತ ಹೇಳಿದ್ರು. ವಾಪಸ್ ಬಂದ್ವಿ. ಕೋಟೆ. ಹಾಂ, ಎಚ್ ಡಿ ಕೋಟೆಗೆ. ಎಚ್ ಡಿ ಕೋಟೆ ಹಂಗೆ ರೋಡು, ಮೇನ್ ರೋಡು. ಸುಲ್ತಾನ್ ಬತ್ತೇರಿ ಆ ಕಡೆ ಹೋಗ್ಬೇಕಾ? ಅಲ್ಲೇ ಆ ಕಡೆ ಅಲ್ಲೇ ಬೋರ್ಡ್ ಹಾಕಿರ್ತಾರೆ. ಹಾಂ, ಓ ಅದೇ ರೂಟ್ ಹೋಗ್ಬೇಕಾ? ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮಗಿಲ್ಲ ಆಗಲೇ ಒಬ್ರು ಹೇಳಿದ್ರು ಇದಕ್ಕೆ ಹೋಗಿ ಅಂತ. ಹುಣಸೂರಲ್ಲ, ಯಾವ್ದಾದ್ರು ಊರು? ಬಾವಲಿ ಚೆಕ್ ಪೋಸ್ಟ್ ಹೋಗ್ಬಿಟ್ಟು ಅಲ್ಲಿಂದ ಕೇರಳ ಎಂಟ್ರಿ ಆಗ್ಬಿಟ್ಟು ಈ ಕಡೆ ನಾಗರಹೊಳೆಗೆ ಮತ್ತೆ ಬರ್ಬೋದು ಅಂದರು. ಅಲ್ಲಿ ಹೋಗ್ಬೇಕಾದ್ರೆ ನೀವು ಗುರುಪುರ. ಹಾಂ, ಗುರುಪುರ ಹೋಗಿ ಅಲ್ಲಿ ನಾಗರಹೊಳೆ ಬ್ರೋ. ತೇಜಸ್ ಬ್ರೋ. ಹಾಂ, ಗುರುಪುರ ಹಾಕಿ. ಗುರುಪುರ ಟಿಬೇಟ್ ಕ್ಯಾಂಪು ಆ ಕಡೆಯಿಂದ. ನಾಗರಹೊಳೆ ಎಫ್ ಫಾಲ್ಸು. ಹಾಂ ಕೇರಳ ಚೆಕ್ ಪೋಸ್ಟು. ಹಾಂ, ಯಾಕಂದರೆ ನಾವು ಕೇರಳಗೆ ಹೋಗೋದು ಬೇಡ ಅಂತ. ಓಕೆ, ಆರಾಮಾಗಿ ಹೋಗಿ, ನೀವು ಟೆನ್ಷನ್ ಏನಿಲ್ಲ. ನಿಧಾನಕ್ಕೆ ಹೋಗಿ. ನಾವು ಇವಾಗ ಗುರುಪುರ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಗೆ ಆ ಕಡೆ ಬಾವಲಿ ಬಂದುಬಿಟ್ಟು 50 ಕಿಲೋಮೀಟ್ರು ಆಗುತ್ತೆ. ಅದು 50 ಕಿಲೋಮೀಟ್ರ್ ಮತ್ತೆ ಆಮೇಲೆ ಕೇರಳದ ಒಳಗಡೆ ಎಲ್ಲ ನಾವು ಸುತ್ತಾಡಬೇಕು. ಕೇರಳ ಯಾಕೆ ಸುತ್ತಾಡಬೇಕು? ಕೇರಳ ತೋರಿಸೋದೇನಿದೆ ನಮಗೆ? ಕೇರಳದಲ್ಲಿ ತೋರಿಸೋದು ಬೇಕಾಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ನೋಡೋ ಅಂಥದ್ದೇ ಕೋಟಿ ಇದೆ. ಸೊ ನಾವು ಅಲ್ಲಿ ನಮಗೆ ಒಂದು ಗೋಸುಂಬೆ ಸಿಕ್ತು. ಗೋಸುಂಬೆ ಸಿಕ್ಕಿದ್ರಿಂದ ಬಾಯ್ ಗೋಸುಂಬೆ ಸಿಕ್ಕಿದ್ರಿಂದ ಗೋಸುಂಬೆ ವೀಡಿಯೋ ಮಾಡೋಕ್ಕೆ ಅಂತ ನಿಲ್ಸಿ. ನೋಡಿ ಒಂದು ಕ್ರಿಯೇಚರ್ ಹೇಗಿದೆ ಅಂತ. ಅದೇ ನೋಡಿ, ಅದು ಗೋಸುಂಬೆ ಯಾವ ಥರ ಬಣ್ಣ ಚೇಂಜ್ ಆಗ್ತಾ ಇದೆ ನೋಡಿ. ನಾನು ನೋಡಿದಾಗ ಪೂರ್ತಿ ಹಳದಿತ್ತು, ಇವಾಗ ಮೈ ಮೇಲೆ ಕಪ್ಪು ಪಟ್ಟೆ ಬರ್ತಾ ಇದೆ. ಓ, ಇದಕ್ಕೆ ಗೋಸುಂಬೆ ಅಂತಾರೆ. TM ನಿನ್ನ ಮೊಬೈಲ್ ಕೊಡು, ಫೋಟೋ ತೆಕ್ಕೊಡ್ತೀನಿ. ಇಲ್ಲ ನೀನೇ ಬಾ. ಈ ಥರ ಕ್ರಿಯೇಚರ್ಗಳು ನಿನಗೆ ನಿಮ್ಮೂರಲ್ಲಿ ಸಿಗಲ್ಲ. ಬೈಲಿ ಫೋಟೋ ಹೊಡ್ಕೊ. ಮಹಾರಾಷ್ಟ್ರದಿಂದ ಕರ್ಕೊಂಬಂದಿದ್ದೀವಿ, ಇದೊಂದು ಫೋಟೋ ತೆಗಿ ಅಂತ. ಒಂದು ಬೆಂಗಳೂರಣ್ಣ. ನೋಡು ಅದೇ ಇವಾಗ ನೋಡು. ಇಲ್ಲ ಶಿವಣ್ಣ, ಇವನು ಇವಾಗ ಫೋಟೋ ತೆಗಿಲಿ. ಅದು ಏನು ಮಾಡ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಅದನ್ನು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ಸಾಯಂಕಾಲ ಬಂದ್ಬಿಟ್ಟು ಇವನು ಅದೇ ಥರ ಡ್ಯಾನ್ಸ್ ಆಡ್ಬೇಕು ನನಗೆ. ಇಟ್ಸ್ ಗೆಟಿಂಗ್ ಅಫ್ರೇಡ್ ಆ್ಯಂಡ್ ಗೋ ಸ್ಲೋ. Hey, don't try. It's not venomous. ಯಾಕೆ ಪ್ಯಾಂಟ್ ಒಳಗೆ ಬಿಡ್ಕೊ. ವಿಷ ಅಲ್ವಂಥದ್ದು, ವಿಷ ಅವ್ನಿಗೆ ಹೇಳಿದ್ರೆ ಹುಚ್ಚನ ಕೇಳ್ತಾ ಇಲ್ಲ, ಅದಕ್ಕೆ ಎತ್ಬಿಟ್ಟು ಪ್ಯಾಂಟ್ ಒಳಗೆ ಬಿಟ್ಕೊಂಡೆ. ಹೇಯ್, ಡೋಂಟ್ ಟಚ್ ಇಟ್. ಓಕೆ ಫೈನ್. ಬಾಬಾ ಅಲ್ಲೊಬ್ರು ಸಿಕ್ಕಿದ್ರು. ಅವರು ಹೇಳಿದ್ದಿದ್ದು ಈ ಥರ ಹಿಂಗೆ ಹೋಗಿ ಗುರುಪುರ ಹೋಗಿ ಅಲ್ಲಿಂದ ನಾಗರಹೊಳೆಗೆ ಟಚ್ ಆಗುತ್ತೆ ಅಂತ. ನಾಗರಹೊಳೆ ಟಚ್ ಆಗೋಕ್ಕೆ ಹೋಗ್ತಾ ಇದ್ವಿ. ರೋಡ್ ನೋಡಿ,
ಗಡಿ ನೋಡಿ, ನಮ್ಮ ಗಡಿ ಏನಕ್ಕೆ ಬೇರೆ ರಾಜ್ಯದವ್ರು ಕಿತ್ಕೋತಾ ಇದ್ದಾರೆ ಅಂದರೆ, ಈ ಕೇರಳ ಆಗಲಿ, ತಮಿಳ್ನಾಡು ಆಗಲಿ, ಮಹಾರಾಷ್ಟ್ರ ಇವರೆಲ್ಲ ಏನಕ್ಕೆ ಕಿತ್ಕೋತಾ ಇದ್ದಾರೆ ಅಂದರೆ, ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ, ಈ ಸರ್ಕಾರ ಬಂದ್ಬಿಟ್ಟು ಕೊಡ್ತಾ ಇರೋ ಸವಲತ್ತು ನೋಡಿ, ಇಲ್ಲಿ ರೋಡ್ ಹೆಂಗಿದೆ ಅಂತ. ಈ ಥರ ಇದ್ದರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಒಂದು ಸತಿ ಟಾರ್ ಹಾಕ್ಬಿಟ್ರು ಅಂದರೆ ಮುಗೀತು, ಅವ್ರಿಗೋಗಿ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ ಅಂತ ಗೊತ್ತಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲಿದ್ದೀರಪ್ಪ ಎಲ್ಲರೂ ನೋಡ್ರಪ್ಪ ಹೆಂಗಿದೆ ರೋಡು ಅಂತ. ಈ ಥರ ರೋಡ್ ಇಟ್ಕೊಂಡು ಇಲ್ಲಿರೋ ಜನಗಳೆಲ್ಲ ಏನು ಮಾಡಿದ್ರು ಅಂತ. ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ನಾನು. ಏನಂದರೆ, ಈಗ ನಾವು ಎಲ್ಲ ಕಡೆನೂ ಲೀಗಲ್ ಎಂಟ್ರಿ ಮಾಡ್ತಾಯಿದ್ದೀವಿ, ಲೀಗಲ್ ನ್ಯಾಯಯುತವಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲೂ ನಾವು ಅಡ್ಡದಾರಿಗಳಲ್ಲಿ ನುಗ್ತಾ ಇಲ್ಲ. ಈ ಥರ ನುಗ್ಗಿ ಮಾಡಿ ಸಿಕ್ಕಾಕೊಂಡಿರೋ ಫೇಮಸ್ ಯೂಟ್ಯೂಬರ್ಗಳು ಬೇಜಾನ್ ಜನ ಇದ್ದೀರಾ. ಒಳಗಡೆ ಯಾರು ನುಗ್ಗಿದ್ರು, ಯಾರು ಸಿಕ್ಕಾಕೊಂಡಿದ್ರು, ಅವರು ಇವತ್ತು ನನ್ನನ್ನು ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಮಾಡಿರೋರು ಯಾರು ಅಂತ ನನ್ನ ಜೊತೆಗೆ ಯಾರು ತುಂಬ ಕ್ಲೋಸ್ ಆಗಿದ್ದಾರೆ ಅವ್ರಿಗಷ್ಟು ಜನಕ್ಕೆ ಗೊತ್ತಿದೆ ನನ್ನನ್ನು ಯಾರು ಬ್ಲಾಕ್ ಮಾಡಿದ್ದಾರೆ ಅಂತ. ಆ ಬ್ಲಾಕ್ ಮಾಡಿರೋನಿಗೆ ಇನ್ನೂ ಒಂದು ಇದೆ ಮಾತು ಹೇಳೋದು. ಆ ವಿಡಿಯೋ ಬಂದ್ಬಿಟ್ಟು ನಾನು ಮಂಗಳೂರು ಹೈವೇ ಟಚ್ ಆದಾಗ ಹೇಳಿ ಮುಗಿಸ್ತೀನಿ. ಆ್ಯಕ್ಚುಲಿ ಇಲ್ಲ scared ನೀವು ಬ್ರೇಕ್ ಇಲ್ಲ ಐ ವಿಲ್ ಎಕ್ಸ್ಪ್ಲೇನ್ ವೈಟ್. ಅಲ್ಲಿ ಹಿಡಿಯೋಕ್ಕೆ ಎಲ್ಲಿ ಜಾಗ ಇದೆ ಗುರು? ಅಲ್ಲೇ ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು.